ವೀಕ್ಷಕರಿಗೆ ನಮಸ್ಕಾರ, ಸ್ವಾಗತ. ಅಕ್ಷರಸ್ಥ ಪ್ರತಿನಿಧಿ. ಅರ್ಥ: ಅಕ್ಷರಸ್ಥ ಪ್ರತಿನಿಧಿ ಎಂದರೆ ಓದು ಬರಹ ತಿಳಿದಿರುವ ಚುನಾಯಿತ ವ್ಯಕ್ತಿ. ಅವರು ಪತ್ರ, ದಾಖಲೆ, ಕಾನೂನು ಇತ್ಯಾದಿ ಓದಬಹುದು, ಬರೆಯಬಹುದು, ಅರ್ಥ ಮಾಡಿಕೊಳ್ಳಬಹುದು. ಅಕ್ಷರಸ್ಥ ಪ್ರತಿನಿಧಿಯಿಂದ ಆಗುವ ಪ್ರಯೋಜನಗಳು ಏನಪ್ಪ ಅಂದರೆ, ಒಂದನೆಯದು ದಾಖಲೆಗಳ ಅರಿವು. ಪತ್ರಗಳು, ಸರ್ಕಾರಿ ಆದೇಶಗಳು, ಕಾನೂನು ನಿಯಮಗಳನ್ನು ಸುಲಭವಾಗಿ ಓದಿ ಅರ್ಥ ಮಾಡಿಕೊಳ್ಳಬಹುದು. 2. ಕಾರ್ಯನಿರ್ವಹಣೆಯಲ್ಲಿ ಸುಗಮತೆ. ಅಧಿಕೃತ ವರದಿಗಳು ಮತ್ತು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. 3. ಜನರಿಗೆ ಸಹಾಯ. ಅಕ್ಷರಜ್ಞಾನದ ಮೂಲಕ ಇತರರಿಗೆ ಮಾಹಿತಿ ನೀಡಲು ಹಾಗೂ ದಾಖಲೆಗಳಲ್ಲಿ ಸಹಾಯ ಮಾಡಬಹುದು. 4. ಸಂವಹನದಲ್ಲಿ ಸ್ಪಷ್ಟತೆ. ಅಧಿಕೃತ ಭಾಷೆ ಮತ್ತು ಪ್ರಸ್ತುತೀಕರಣದಲ್ಲಿ ಸುಲಭತೆ ಇರುತ್ತದೆ. 5. ತಂತ್ರಜ್ಞಾನ ಬಳಕೆ. ಮೊಬೈಲ್, ಕಂಪ್ಯೂಟರ್, ಇಮೇಲ್ ಮೊದಲಾದ ತಂತ್ರಜ್ಞಾನಗಳನ್ನು ಸುಲಭವಾಗಿ ಬಳಸಬಹುದು. ಇತ್ಯಾದಿ ಪ್ರಯೋಜನಗಳನ್ನು ಅಕ್ಷರಸ್ಥ ಪ್ರತಿನಿಧಿಯಿಂದ ಸಾರ್ವಜನಿಕರು ಹೊಂದಬಹುದು. ಹಾಗೆಯೇ ಅನಕ್ಷರಸ್ಥ ಪ್ರತಿನಿಧಿ. ಅರ್ಥ: ಓದು ಬರಹ ತಿಳಿಯದವರೇ ಅನಕ್ಷರಸ್ಥರು. ಅನಕ್ಷರಸ್ಥ ಪ್ರತಿನಿಧಿಯಿಂದ ಆಗುವ ಅಪ್ರಯೋಜನಗಳು ಏನಪ್ಪ ಅಂದರೆ, 1. ದಾಖಲೆಗಳ ಅರಿವಿಲ್ಲ. ಸರ್ಕಾರಿ ದಾಖಲೆಗಳು, ಪತ್ರಗಳು, ಕಾನೂನುಗಳು ಇತ್ಯಾದಿ ಅರ್ಥ ಮಾಡಿಕೊಳ್ಳಲು ಕಷ್ಟ ಆಗುತ್ತದೆ. 2. ಇತರರ ಅವಲಂಬನೆ. ಸಹಿ, ಓದು, ಬರಹ ಎಲ್ಲದಕ್ಕೂ ಇತರರ ಮೇಲೆ ಅವಲಂಬಿಸಬೇಕಾಗುತ್ತದೆ. 3. ಮೋಸಕ್ಕೆ ಒಳಗಾಗುವ ಅಪಾಯ. ಅರ್ಥ ಮಾಡಿಕೊಳ್ಳದ ದಾಖಲೆಗಳ ಮೂಲಕ ಮೋಸ ಅಥವಾ ತಪ್ಪು ಮಾಹಿತಿ ಪಡೆಯುವ ಸಾಧ್ಯತೆ ಇರುತ್ತದೆ. ಆಡಳಿತದಲ್ಲಿ ಅಡಚಣೆ. 4. ಯೋಜನೆಗಳು ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ಧಾರಗಳಲ್ಲಿ ತೊಂದರೆ ಆಗುತ್ತದೆ. ಇಂತಹ ಸಮಸ್ಯೆಗಳನ್ನು ಅನಕ್ಷರಸ್ಥ ಪ್ರತಿನಿಧಿಯಿಂದ ಅನುಭವಿಸಬೇಕಾಗುತ್ತದೆ. ಧನ್ಯವಾದಗಳು. ಈ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಲು ಈ ಮೂಲಕ ಕೋರುತ್ತೇವೆ.